ಒಂದ್ ಸರ್ಕಲ್ ಬರ್ಕೊಳ್ಳಿ. ಕರೆಕ್ಟ್. ಬಟ್ ಎಲ್ಲಿ ಸ್ಟಾರ್ಟ್ ಮಾಡ್ತೀವೋ ಕೈಯನ್ನ ಎತ್ತದೇ ಜುಯ್ ಅಂತ ಒಂದ್ ರೌಂಡ್ ಮಾಡ್ಬೇಕು. ಸೊ ಯು ಆರ್ ಲಾಕಿಂಗ್ ಸೀಲಿಂಗ್ ದಿ ಎನರ್ಜಿ. ಸೊ ಇಲ್ಲಿ ಒಬ್ಬರ ಹೆಸರನ್ನು ಬರೆದ್ರೆ ಸ್ವಿಚ್ ವರ್ಡ್ ಆಕ್ಟಿವೇಟ್ ಆಗುತ್ತೆ. ಯಾರಿಗೆ ಕೆಲಸ ಮಾಡುತ್ತೆ? ಓನ್ಲಿ ರಾಜೇಶ್ ಕೆಲಸ ಮಾಡುತ್ತೆ. ಯಾಕೆ ಯಾರ ನಂಬರ್ ಅದು? ರಾಜೇಶ್ ನಂಬರ್ ಅದು 720. ಇದನ್ನ ನೀವು ನಿಮ್ ಗೋಡೆ ಮೇಲೆ ಅಂಟಿಸ್ತೀರಾ, ಅದು ನಿಮ್ ಮೇಲೆ ಕೆಲಸ ಮಾಡುತ್ತೆ. ಹೀಲಿಂಗ್ ಆಗ್ತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಯು ಕ್ಯಾನ್ ಯೂಸ್ ಬ್ಲೂ. ಬಟ್ ಅದರ್ವೈಸ್ ಬೇರೆ ಬಣ್ಣಗಳಿಗೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಶಕ್ತಿ ಇದೆ. ರೆಡ್ ಇಸ್ ಫಾರ್ ಜನರಲಿ ರಿಡಕ್ಷನ್. ಸ್ವಿಚಸ್ ಅಲ್ಲಿ ವಿಶೇಷವಾಗಿ ರೆಡ್ ಇಸ್ ಫಾರ್ ರಿಡಕ್ಷನ್ ಅಂತ ಇಟ್ಕೋಬೇಕು. ಅಂದ್ರೆ ಕೋಪ ಕಡಿಮೆ ಮಾಡ್ಕೋಬೇಕು, ಆಲ್ಕೋಹಾಲ್ ಕಮ್ಮಿ ಆಗೋದು, ಏನು ಆಲ್ಕೋಹಾಲ್ ವೇಟ್ ಲಾಸ್ ಆರ್ ಎಡಿಕ್ಷನ್ಸ್ ಏನಾದ್ರೂ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಇಟ್ ಇಸ್ ಆಲ್ವೇಸ್ ರೆಡ್. ದೆನ್ ವಿ ಹ್ಯಾವ್ ಆರೆಂಜ್. ನಿಮ್ ಶರ್ಟ್ ಕಲರ್ ಆರೆಂಜ್ ಇಸ್ ದಿ ಕಲರ್ ಆಫ್ ಮ್ಯಾನಿಫೆಸ್ಟೇಷನ್. Okay. Generally, when you ivaga I want to manifest a job, I want to manifest a home, I want to get married, ಈ ತರ ಮ್ಯಾನಿಫೆಸ್ಟೇಷನ್ಸ್ ಇರುತ್ತಲ್ಲ, ಅದು ಆರೆಂಜ್ ಅಲ್ಲಿ ಬರಿಬಹುದಾಗಿದೆ. ಗ್ರೀನ್ ಇಸ್ ಫಾರ್ ಮನಿ, ಗ್ರೀನ್ ಇಸ್ ಫಾರ್ ಗ್ರೋತ್. ಎನಿಥಿಂಗ್ ರಿಲೇಟೆಡ್ ಟು ಮನಿ ಇಸ್ ಗ್ರೀನ್, ಎನಿಥಿಂಗ್ ರಿಲೇಟೆಡ್ ಟು ಗ್ರೋತ್ ಇಸ್ ಆಲ್ಸೋ ಗ್ರೀನ್. ನೆನಪಲ್ಲಿ ಇಟ್ಕೋಬಹುದು. ಈ ಸ್ವಿಚಸ್ ಅಲ್ಲಿ ಕಾಂಬಿನೇಷನ್ ಸ್ವಿಚಸ್ ಮಾಡ್ತೀವಿ. ಅಂದ್ರೆ ಆರೆಂಜ್ ಕಲರ್ ಸರ್ಕಲ್ ಹಾಕ್ಬಿಟ್ಟು, ಬಿಕಾಸ್ ದಟ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಎನರ್ಜಿ, ಒಳಗಡೆ ವಿ ರೈಟ್ ಅ ಸ್ವಿಚ್ ವರ್ಡ್ ಇನ್ ಗ್ರೀನ್ 520 ಕೌಂಟ್ ಅಂತ, ಬಿಕಾಸ್ ವಿ ವಾಂಟ್ ಟು ಅಟ್ರಾಕ್ಟ್ ದ ಮನಿ. ಸೊ ಗ್ರೀನ್ ಇಸ್ ಫಾರ್ ಮನಿ ಅಂಡ್ ಗ್ರೋತ್ ಅಂಡ್ ಆರೆಂಜ್ ಇಸ್ ಫಾರ್ ಮ್ಯಾನಿಫೆಸ್ಟೇಷನ್. ಯು ಕ್ಯಾನ್ ಡೂ ಡ್ಯುಯಲ್ ಕಲರ್ಸ್ ಆಲ್ಸೋ. ಈಗ ಎನರ್ಜಿ ಸರ್ಕಲ್ ಇಲ್ಲೇ ಮಾತಾಡೋಣ ಅಲ್ಲ? ಎನರ್ಜಿ ಸರ್ಕಲ್ ತಿಳ್ಕೊಂಡು ಈ ಸ್ವಿಚ್ ತಿಳ್ಕೋಣ, ಅಥವಾ ಸ್ವಿಚ್ ಬರೆದ್ಬಿಟ್ಟು ಆಮೇಲೆ ಎನರ್ಜಿ ಸರ್ಕಲ್ ಇಸ್ ಜಸ್ಟ್ 2 minute ಥಿಂಗ್. ಓಕೆ, ಎನರ್ಜಿ ಸರ್ಕಲ್. ಸೊ ಇವಾಗ ಇಸಿ ಎನರ್ಜಿ ಸರ್ಕಲ್ ಅಂತ ಏನಂತ ಕರೀತಾ ಇದೀವಿ. ಯಾಕೆ ಇಸಿ ಅನ್ನು ಮಾಡ್ತೀವಿ ಅಂತ ಕೇಳಿದ್ರೆ, ಈಗ ಎಷ್ಟೊಂದ್ ಸತಿ ಏನಾಗುತ್ತೆ ಅಂದ್ರೆ, ಕೆಲವರು ಸ್ವಿಚಸ್ ಅನ್ನ ನೆನ್ಪಿಟ್ಕೊಳ್ಳೋಕೆ ಕಷ್ಟಪಡ್ತಾರೆ. ಕೆಲವೊಂದು ಸ್ವಿಚ್ ವರ್ಡ್ಸ್ ಗಳ ಪದಗಳು ಮೈಟ್ ಬಿ ಟಂಗ್ ಟ್ವಿಸ್ಟರ್ಸ್, ಲೈಕ್ ಸ್ಮಾಲ್ ಗ್ಯಾಸ್ ಬೋರ್ಡ್ ಅಂತ ಹೇಳಿದ್ರೆ ಏನ್ ಗುರು ಏನ್ ಹೇಳಿದ್ರು ಹೇಳು ಅಂತ ಅನ್ಸುತ್ತೆ. ಸೊ ಈ ತರ ಸ್ವಿಚಸ್ ಅನ್ನ ನನಗೆ ಭಾಷೆನೇ ಬರಲ್ಲ, ನಂಗೆ ಆಂಗ್ಲ ಭಾಷೆ ಅರ್ಥನೇ ಆಗಲ್ಲ, ನನ್ ಮೇಲೂ ಕೆಲಸ ಮಾಡ್ಬೇಕು ಅಂತ ಇದ್ದಾಗ ಸಿಂಪಲ್ ಆಗಿ ಒಂದು ಎನರ್ಜಿ ಸರ್ಕಲ್ ಅನ್ನ ಡ್ರಾ ಮಾಡ್ಕೊಳ್ತೀವಿ. ಹೆಸರಿಗೆ ಸರ್ಕಲ್ ಅದು, ಆದ್ರೆ ಅದನ್ನ ಹಾರ್ಟ್ ಶೇಪ್ ಅಲ್ಲೂ ಮಾಡ್ಕೋಬಹುದಾಗಿದೆ. ಎನರ್ಜಿ ಲೀಕ್ ಆಗಬಾರದು, ಅದಕ್ಕೊಂದು ಚೌಕ, ಒಂದು ಬ್ಯಾರಿಕೇಡ್, ಒಂದು ಗಡಿ ಪ್ರದೇಶ. ಈಗ ಮೊದಲನೇದಾಗಿ ಒಂದು ಸರ್ಕಲ್, ಹಾರ್ಟ್ ಶೇಪ್ ಇಟ್ಕೊಳ್ಳೋಣ. ನಾವು ಎನರ್ಜಿ ಸರ್ಕಲ್ ಅಂತ ಹೇಳ್ತಾ ಇದೀವಿ. ಒಂದ್ ಸರ್ಕಲ್ ಬರ್ಕೊಳ್ಳಿ. ಕರೆಕ್ಟ್. ಈಗ ಸರ್ಕಲ್ ಅನ್ನು ಬರ್ಕೊಳ್ಳುವಾಗ ಮುಖ್ಯವಾಗಿ ನಾವ್ ಏನ್ ಮಾಡ್ತೀವಿ, ಹಿಂಗೆ 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 ಇಷ್ಟ ಬಂದಂಗ್ ಡ್ರಾಯಿಂಗ್ ಮಾಡ್ತೀವಿ. ಇಲ್ಲ, ಸರ್ಕಲ್ ಕ್ಯಾನ್ ಬಿ ಶೇಪ್ಲೆಸ್, ಅಮೀಬಾ ತರನು ಇರ್ಬೋದು ಅದು. ಬಟ್ ಎಲ್ಲಿ ಸ್ಟಾರ್ಟ್ ಮಾಡ್ತೀವೋ ಕೈಯನ್ನ ಎತ್ತದೇ ಜುಯ್ ಅಂತ ಒಂದ್ ರೌಂಡ್ ಮಾಡ್ಬೇಕು ಅಷ್ಟೇ. ಗೊತ್ತಾಯ್ತಾ? ನೀವೊಂದು ಹಾಳೆ ಕೊಟ್ರೆ ತೋರಿಸ್ತೀನಿ, ಅರ್ಥ ಆಯ್ತಾ? ಸೊ ಯು ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಸುಮ್ನೆ ಹಿಂಗ್ ತಗೊಂಡು ಎಂಡ್ ಇಟ್ ವೇರ್ ಯು ಸ್ಟಾರ್ಟ್. ಸೊ ಯು ಆರ್ ಲಾಕಿಂಗ್ ಸೀಲಿಂಗ್ ದಿ ಎನರ್ಜಿ. ಯಾಕೆ ಬ್ರೇಕೇಜಸ್ ಇರಬಾರ್ದು, ಎನರ್ಜಿ ಲೀಕ್ಸ್ ಆಗಬಾರದು ಅಂತ ನೋ ಬ್ರೇಕೇಜಸ್. ಒನ್ ನೀಟ್ ಸ್ವಿಫ್ಟ್ ಫ್ಲೂಯಿಡ್ ಮೂವ್ಮೆಂಟ್. ಒಂದ್ ಸರ್ಕಲ್ ಆಯ್ತು. ನೆಕ್ಸ್ಟ್ ಆಯ್ತಾ? ಇವಾಗ ಈ ಸರ್ಕಲ್ ಎನರ್ಜಿ ಒಳಗಡೆ ಈ ಕಲರ್ಡ್ ಸರ್ಕಲ್, ಇವಾಗ ಗ್ರೀನ್ ಅಂತ ಇಟ್ಕೊಳ್ಳಿ. ಈ ಗ್ರೀನ್ ಕಲರ್ ಸರ್ಕಲ್ ಒಳಗಡೆ ಏನ್ ಬರೀತಿರೋ ಅದು ಆಕ್ಟಿವೇಟ್ ಆಗತ್ತೆ, ಸಕ್ರಿಯಗೊಳ್ಳತ್ತೆ. ಫೋನ್ ಒಳಗೆ ಸಿಮ್ ಕಾರ್ಡ್ ಹಾಕೋ ತರ. ಓಕೆ. ಸೊ ಇಲ್ಲಿ ಒಬ್ರ ಹೆಸರನ್ನು ಬರೆದ್ರೆ ಆ ಸ್ವಿಚ್ ವರ್ಡ್ ಏನ್ ಬರ್ದಿದ್ದೀರೋ ಹೆಸರು ಇಸ್ ಯೋರ್ ಸಿಮ್ ಕಾರ್ಡ್, ಸ್ವಿಚ್ ವರ್ಡ್ ಇಸ್ ಯೋರ್ ಫೋನ್ ನಂಬರ್, ಎನರ್ಜಿ ಸರ್ಕಲ್ ಇಸ್ ಯೋರ್ ಮೊಬೈಲ್ ಫೋನ್. ಗೊತ್ತಾಯ್ತಾ? ಸೊ ಈಗ ಆ ಒಂದು ಸ್ವಿಚ್ ವರ್ಡ್ ಆಕ್ಟಿವೇಟ್ ಆಗುತ್ತೆ. ಯಾರಿಗೆ ಕೆಲಸ ಮಾಡುತ್ತೆ? ಓನ್ಲಿ ರಾಜೇಶ್ ಕೆಲಸ ಮಾಡುತ್ತೆ. ಯಾಕೆ ಯಾರ ನಂಬರ್ ಅದು? ರಾಜೇಶ್ ನಂಬರ್ ಅದು. ಅರ್ಥ ಆಯ್ತಾ? ಸೊ ವಿ ಆರ್ ಸೀಲಿಂಗ್ ದಿ ಎನರ್ಜಿ, ವಿ ಆರ್ ಲಾಕಿಂಗ್ ದಿ ಎನರ್ಜಿ. ಓಕೆ. ಈಗ ಉದಾಹರಣೆಗೆ ಮನಿನ ಅಟ್ರಾಕ್ಟ್ ಮಾಡಕ್ಕೆ ನೀವು ಹೇಳ್ದಂಗೆ 520 ಕೌಂಟ್ 520 ಕೌಂಟ್. ಈಗ ಇದನ್ನ ಹೇಗೆ ನಾವು ಎನರ್ಜಿ ಸರ್ಕಲ್ ಮಾಡೋದು ಅಂದ್ರೆ, ಗ್ರೀನ್ ಕಲರ್ ಪೆನ್ ಅಲ್ಲಿ ನಾನು ಎಲ್ಲಿ ಶುರು ಮಾಡ್ತೀನಿ ಹಿಂಗ್ ಶುರು ಮಾಡಿ ಹಂಗೇ ಬಂದು ಅಲ್ಲೇ ಎಂಡ್ ಮಾಡಿ ಗ್ರೀನ್ ಕಲರ್ ಅಲ್ಲಿ ಬರದೆ, ಅದಾದ ನಂತರ ಮೇಲ್ಗಡೆ ಪೋರ್ಷನ್ ಅಲ್ಲಿ ರಾಜೇಶ್ ಅಂತ ಬರೀತೀನಿ. ಕರೆಕ್ಟ್ ಆಗಿ ಲೀಗಲ್ ಆಗಿರುವ ಹೆಸರು ಬರೀತೀವಿ ನಾವು, ನಮ್ಮ ಪೂರ್ತಿ ಹೆಸರು. ಕರೆಕ್ಟ್. ಯಾಕಂದ್ರೆ ಇವಾಗ ಅದರ 1001 ರಾಜೇಶಸ್. ಓಕೆ. ಈ ಹೆಂಗೆ ಅಂದ್ರೆ, ಇವಾಗ ಅದೇ ಹೆಸರು ಇನ್ನೊಬ್ಬರಿಗಿದ್ದರು ನಿಮಗೆ ಮಾತ್ರ ಬ್ರಾಡ್ಕಾಸ್ಟ್ ಆಗುತ್ತೆ. ಯಾಕಂದ್ರೆ ಈ ಒಂದು ಪರ್ಟಿಕ್ಯುಲರ್ ಎನರ್ಜಿ ಯು ಆರ್ ಸೀಲಿಂಗ್ ಇಟ್ ಫಾರ್ ಯೋರ್ ಸೆಲ್ಫ್. ಯು ನೋ ವಾಟ್ ಯು ವಾಂಟ್, ಯು ನೋ ದಿ ಇಂಟೆನ್ಷನ್. ಕರೆಕ್ಟಾ? ಸೊ ಹಂಗಾಗಿ ಚಿನ್ನು ಮುನ್ನು ರನ್ನು ಪಿನ್ನು ಅಂತೆಲ್ಲ ಇದ್ರೆ, ಅಂತ ಹೆಸರೆಲ್ಲ ಬರೆದ್ರೆ ಇಟ್ಸ್ ಜಸ್ಟ್ ವೆರಿ ಜೆನ್ರಿಕ್.
ಅದಕ್ಕೆ ನಾವು ಕರೆಕ್ಟ್ ಆಗಿ ನಿಮ್ಮ ಲೀಗಲ್ ಹೆಸರನ್ನು ಬರೀರಿ, ಯಾವ ಹೆಸರನ್ನು ಅತಿ ಹೆಚ್ಚು ಬಳಸ್ತಿರೋ ಆ ಒಂದು ಹೆಸರನ್ನು ಬರೀರಿ ಅಂತ ಅದಕ್ಕೆ ಹೇಳೋದು ನಾವು. ಓಕೆ, ಈಗ ನಾನು ರಾಜೇಶ್ ಅಂತ ಬರ್ದಾಯ್ತು. ಬರ್ದ ಆದ್ಮೇಲೆ ಕೆಳಗಡೆ ಒಂದು ನೋ ಲೈನ್ ನೋ ನಥಿಂಗ್ ಬರದಾದ್ಮೇಲೆ ಅದ್ರ ರಾಜೇಶ್ ಕೆಳಗಡೆ ಸರ್ಕಲ್ ಕೆಳಗಡೆ ಸರ್ಕಲ್ ಒಳಗಡೆನೆ ಸರ್ಕಲ್, ಈಗ ಹೆಸರು. ಸರ್ಕಲ್ ಮೇಲ್ಗಡೆ ರಾಜೇಶ್, ಹೆಸರು ಕೆಳಗಡೆ 520 ಕೌಂಟ್. ಎಸ್ ಸರ್ಕಲ್ ಒಳಗಡೆ ಟಾಪ್ ಅಲ್ಲಿ ರಾಜೇಶ್ ಹೆಸರು ಕೆಳಗಡೆ ಇಲ್ಲಿ 520-COUNT ಕೌಂಟ್ ಅಂಡ್ ಫುಲ್ ಸ್ಟಾಪ್. ಇವಾಗ ಇದೇ ಇಫ್ ಯು ವಾಂಟೆಡ್ ಟು ಬ್ರಾಡ್ಕಾಸ್ಟ್ ಟು ಇವನ್ ಯುವರ್ ಬ್ರದರ್, ಅರ್ಥ ಆಯ್ತಾ, ಯು ಕ್ಯಾನ್ ರೈಟ್ ಹಿಸ್ ನೇಮ್ ಅಟ್ ದ ಬಾಟಮ್ ಇನ್ಸೈಡ್ ದ ಸರ್ಕಲ್. ಯು ವಾಂಟೆಡ್ ಟು ಬ್ರಾಡ್ಕಾಸ್ಟ್ ಯುವರ್ ಮದರ್, ನಿಮ್ ತಾಯಿ ಹೆಸರು ಬರೀಬಹುದು. ಸೊ ಯು ಕ್ಯಾನ್ ರೈಟ್ ಮೋರ್ ದೆನ್ 1 or 2 ನೇಮ್ಸ್ ಇನ್ ದ ಸೇಮ್ ಇಸಿ, ಗೊತ್ತಾಯ್ತಾ, ಫಾರ್ ಇಟ್ ಟು ಬ್ರಾಡ್ಕಾಸ್ಟ್. ಒಳಗಡೆ ಕಲರ್ಸ್ ಕೂಡ ಗ್ರೀನ್ ಅಲ್ಲೇ ಇರಬೇಕು ಪೂರ್ತಿ. ಫಾರ್ ದ ಮನಿ ಕಂಪ್ಲೀಟ್ ಗ್ರೀನ್. ಬಿಕಾಸ್ ಇಟ್ ಇಸ್ ಮನಿ, ಇಟ್ ಇಸ್ ಗ್ರೀನ್. ಬಟ್ ಯು ಕ್ಯಾನ್ ಡೂ ಆರೆಂಜ್ ಸರ್ಕಲ್, ಯಾಕಂದ್ರೆ ಯು ವಾಂಟ್ ಮ್ಯಾನಿಫೆಸ್ಟ್ ಮನಿ, ಅಂಡ್ ಯು ಕ್ಯಾನ್ ಬಿ ಗ್ರೀನ್ ಸ್ವಿಚ್ ವರ್ಡ್ಸ್. ಹೆಸರು ಕ್ಯಾನ್ ಬಿ ಈದರ್ ಗ್ರೀನ್ ಆರ್ ನ್ಯೂಟ್ರಲ್ ಕಲರ್ ಬ್ಲೂ. ಯಾವಾಗ್ಲೂ ಕನ್ಫ್ಯೂಸ್ ಇದ್ರೆ ಬ್ಲೂ, ಜಸ್ಟ್ ರೈಟ್ ಸ್ಟಿಕ್ ಟು ಬ್ಲೂ. ಎಲ್ಲದರಲ್ಲೂ ಬ್ಲೂ ಅಷ್ಟೇ, ಕನ್ಫ್ಯೂಷನ್ ಆದ್ರೆ ಆಯ್ತಾ. ಇವಾಗ ಒಂದು ಎನರ್ಜಿ ಸರ್ಕಲ್ ಅಲ್ಲಿ 3 ಸ್ವಿಚ್ ಫ್ರೇಸ್ ಗಿಂತ ಜಾಸ್ತಿ ಬರೆಯಂಗಿಲ್ಲ. ಯು ಕ್ಯಾನ್ ಓನ್ಲಿ ರೈಟ್ 3 ಡಿಫರೆಂಟ್ ಸ್ವಿಚ್ ಫ್ರೇಸಸ್, ಬಟ್ ಯು ಕ್ಯಾನ್ ರೈಟ್ ಮೋರ್ ಸ್ವಿಚ್ ನಂಬರ್ಸ್. ಸ್ವಿಚ್ ನಂಬರ್ಸ್ ಜಾಸ್ತಿ ಬರೀಬಹುದು, ಇಟ್ ಡಸಂಟ್ ಮ್ಯಾಟರ್. ಓಕೆ, ಈಗ ಮನಿಗೆ 520 ಕೌಂಟ್ ಆಯ್ತು. ಅರ್ಜೆಂಟ್ ಆಗಿ ದುಡ್ಡು ಬರ್ಬೇಕು ಅಂದ್ರೆ ಅಚಾನಕ್ ಆಗಿ 50,000 ಇವಾಗ ನಾಳೆ ಯಾವ್ದಕ್ಕೋ ಕಟ್ಟಬೇಕು ನಾನು, ಆವಾಗ 897 ಅನ್ನೋನ್ ಸೋರ್ಸಸ್ ಇಂದ somehow money will find you. ಅಷ್ಟೇ, ಬರೀ 897 ಅದ್ ಗ್ರೀನ್ ಅಲ್ಲಿ ಬರ್ಕೋಬಹುದು. ಓಕೆ, ನೆಕ್ಸ್ಟ್ ನಿಮ್ಮ ಸಂಬಂಧಗಳು ಚೆನ್ನಾಗಿ ಆಗ್ಬೇಕು ಅಂದ್ರೆ, ರಿಲೇಶನ್ಶಿಪ್ಸ್ ನ ಇಂಪ್ರೂವ್ ಮಾಡಬೇಕು ಅಂದ್ರೆ, ಒನ್ ವೆರಿ ಸಿಂಪಲ್ ಸ್ವಿಚ್ ಇಸ್ ಫ್ಲೈ ಪೇಪರ್. FLYPAPER. ಎಲ್ಲ ಸ್ಮಾಲ್, ನಾಟ್ ಕ್ಯಾಪ್ಸ್. ನಾನು ಐ ಆಮ್ ನಾಟ್ ಗಿವಿಂಗ್ ಯು ಲಾಂಗ್ ಸ್ವಿಚ್ ಫ್ರೇಸಸ್, ಯಾಕಂದ್ರೆ ಜನರು ಜ್ಞಾಪಕ ಇಟ್ಕೊಳ್ಳೋದು ಕಷ್ಟಪಡ್ತಾರೆ ಅಂತ. ಫ್ಲೈ ಪೇಪರ್ ಫಾರ್ ರಿಲೇಶನ್ಶಿಪ್ಸ್. ಫ್ಲೈ ಪೇಪರ್. ಇನ್ನೊಂದು ಸಂಬಂಧ ಅಂತ ಬಂದಾಗ ಅನದರ್ ಆನಿಮಲ್ ಸ್ಪಿರಿಟ್ ವಿಚ್ ಇಸ್ ಬ್ಯೂಟಿಫುಲ್ ಅಂದ್ರೆ ಒಂದು ಜೆಲ್ಲಿ ಫಿಶ್, ಇನ್ನೊಂದು ಬ್ಲೂ ವೇಲ್. ಸೊ ಇವಾಗ ಏನೋ ಜಗಳ ಆಗೋಗಿದೆ, ಏನೋ ಪ್ಯಾಚಪ್ ಮಾಡ್ಕೋಬೇಕು ಗಂಡನ ಜೊತೆ ಆರ್ ಹೆಂಡತಿ ಜೊತೆ ಆರ್ ಅತ್ತೆ ಜೊತೆ ಸೊಸೆ ಜೊತೆ. ಸಂಬಂಧದಲ್ಲಿ ಬಿರುಕು ಇದ್ದಾಗ ಇನ್ ಅಡ್ವಾನ್ಸ್ ಬ್ಲೂ ವೇಲ್ ಥ್ಯಾಂಕ್ ಯು ಹೇಳಿ, ಅಥವಾ ಜೆಲ್ಲಿ ಫಿಶ್ ಥ್ಯಾಂಕ್ ಯು ಹೇಳಿ, ಅಂಡ್ ಸೇ ಪ್ಲೀಸ್ ಈ ಸಮಸ್ಯೆನ ಬಗೆಹರಿಸು, ಏನೋ ಒಂದ್ ಮಾಡು ಬಗೆಹರಿಸು ಅಂತ. ದಟ್ ಪರ್ಸನ್ ವಿಲ್ ಕಮ್ ಅಂಡ್ ಟಾಕ್ ಟು ಯು. ಓಲಿ ಬಿಡು ಪರವಾಗಿಲ್ಲ ಅಂತ ಹೇಳ್ತಾರೆ. ಒಟ್ನಲ್ಲಿ ಅದು ಕೆಟ್ಟದಾಗಿರುತ್ತೆ ನೋಡಿ ಜಗಳ, ಅದು ತಕ್ಕಂತ ಕಮ್ಮಿ ಆಗುತ್ತೆ. ಬ್ಲೂ ವೇಲ್ ಇಲ್ಲ ಜೆಲಿ ಫಿಶ್, ಬರೀ ಇಷ್ಟೇ, ಜೆಲಿ ಫಿಶ್ ಅಂತ ಅಷ್ಟೇ. ಒಂದೇ ಸತಿ ಜೆಲಿ ಫಿಶ್ ಥ್ಯಾಂಕ್ ಯು ಇನ್ ಅಡ್ವಾನ್ಸ್, ದಯವಿಟ್ಟು ನನ್ನ ಗಂಡನ ಸ್ವಲ್ಪ ಬುದ್ಧಿ ಕೊಡು ಅಂತ ಕೇಳ್ಕೊಂಡು ಒಂದು 2-3 ಸತಿ ಜೆಲಿ ಫಿಶ್ ಹೆಲ್ಪ್. ಜೆಲಿ ಫಿಶ್ ನಾರ್ಮಲ್ ಫ್ರೆಂಡ್ ಹತ್ರ ಹೆಂಗ್ ಮಾತಾಡ್ತೀರಾ ನೀವು? ಜೆಲಿ ಫಿಶ್ ಹೆಲ್ಪ್ ಅಷ್ಟೇ. ಜೆಲಿ ಫಿಶ್ ವಿಲ್ ಫಿಗರ್ ಇಟ್ ಔಟ್ ಆರ್ ಬ್ಲೂ ವೇಲ್ ವಿಲ್ ಫಿಗರ್ ಇಟ್ ಔಟ್. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ದೇ ವಿಲ್ ಡೂ ದಿ ಹೋಮ್ ವರ್ಕ್. ಓಕೆ, ನೆಕ್ಸ್ಟ್ ಫೋಕಸ್ ನ ಜಾಸ್ತಿ ಮಾಡಕ್ಕೆ ಇದು ಗಮನ, ಶ್ರದ್ಧೆ, ಕಾನ್ಸಂಟ್ರೇಷನ್, ಮೆಮೊರಿ ಪವರ್, ಎಲ್ಲದಕ್ಕೂ ಸ್ಲೋ ಕೇರ್. SLOW CARE ಕ್ಯಾಪ್ಸಲ್, ಎಲ್ಲ ಕ್ಯಾಪ್ಸಲ್. ಸ್ಲೋ ಕೇರ್ ಎಕ್ಸಾಮಿನೇಷನ್ ಗೊತ್ತಿರೋರಿಗೆ ಬಹಳ ಸಹಾಯ ಮಾಡುತ್ತೆ. ಸ್ಲೋ ಕೇರ್ ಏನ್ ಮಾಡುತ್ತೆ ಅಂದ್ರೆ, ಇಟ್ ಲಿಟ್ರಲಿ ನೀವ್ ಏನೇನೆಲ್ಲ ಓದಿರ್ತೀರೋ ಅದು ತಗೊಂಡು ಹಿಂಗೆ ನಿಮ್ಮ ಬ್ರೈನ್ ಅಲ್ಲಿ ಫಿಕ್ಸ್ ಮಾಡಿ ಅದು ನಿಮ್ಗೆ ನೆನಪು ಬಂದು ನೀವು ಎಕ್ಸಾಮ್ ಅಲ್ಲಿ ಬರೆಯೋ ತರ ಆಗುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಕೆಲಸ ಮಾಡುತ್ತೆ ಸ್ಲೋ ಕೇರ್. ಸೊ ಬಿಕಾಸ್ ವೆನ್ ಯು ಆರ್ ಸ್ಟಡಿಂಗ್ ಆ ಫೋಕಸ್ ಇರಲ್ಲ, ಯೋಚನೆ ಮಾಡ್ತಾ ಪಿಜ್ಜಾ ತಿನ್ಲಾ ಚಿಕನ್ ತಿನ್ಲಾ ಅಂತ. ಸೊ ಅದು ವಾಪಸ್ ನೀವು ಓದ್ತಿರೋದ್ರ ಮೇಲೆ ಗಮನ ಹರಿಸೋದಿಕ್ಕೆ, ಅದನ್ನ ನೆನಪನ್ನು ಇಟ್ಕೊಳ್ಳೋದಿಕ್ಕೆ ಸ್ಲೋ ಕೇರ್ ಇಸ್ ಬ್ಯೂಟಿಫುಲ್. ಇನ್ ಯಾರಾದ್ರೂ ಎಮೋಷನಲಿ ಡ್ಯಾಮೇಜ್ ಆಗಿದ್ರೆ, ಯಾರು ಬಿಟ್ಟು ಹೋಗಿದ್ರೆ, ಮನೆಗಳಲ್ಲಿ ಜಗಳ ಆಗಿದ್ರೆ, ಏನೋ ಮನ್ಸಿಗೆ ನೆಮ್ಮದಿ ಇಲ್ಲ, ನೀವೊಂದು ಹೀಲ್ ಆಗ್ಬೇಕು, ಒಂದು ಎಮೋಷನಲ್ ಸಪೋರ್ಟ್ ಬೇಕು ಅಂದ್ರೆ ಅದಕ್ಕೆ ಒಂದು ಸ್ವಿಚ್. ಶಾಂತಿ ಅಡ್ಜಸ್ಟ್. ಶಾಂತಿ SHANTI ಸ್ಮಾಲ್ ಲೆಟರ್ ಕ್ಯಾಪ್ಸ್, ಎಲ್ಲ ಕ್ಯಾಪ್ಸು. ಶಾಂತಿ ಹೈಫನ್ ಅಡ್ಜಸ್ಟ್ ADJUST. ಶಾಂತಿ SHANTI ಶಾಂತಿ ಅಂತಾನು ಬರಿಬಹುದು, ಕೆಲವೊಬ್ರು ಹೆಚ್ಚಾಗ್ತಾರೆ. ಶಾಂತಿ ಅಡ್ಜಸ್ಟ್ ADJUST. ಇನ್ನೊಂದು, ಈ ಶಾಂತಿ ಅಡ್ಜಸ್ಟ್ ಅಂತ ಹೇಳ್ತಿರೋ ಸಮಯದಲ್ಲಿ ಶಾಂತಿ ಅಡ್ಜಸ್ಟ್ ಬ್ರಿಂಗ್ ಗುಡ್ ನ್ಯೂಸ್ ಸಂಹೌ ಅನ್ನೋದು ಒಂದು ಉದ್ದವಾದ ಸ್ವಿಚ್ ಫ್ರೇಸ್. ಅದು ಬಟ್ ಅದು ಅಮೇಝಿಂಗ್ ಆಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ ಯಾವುದೋ ಒಂದು ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸ್ಕೊಂಡೆ, ನಾ ಕೋವಿಡ್ ಟೈಮಲ್ಲಿ ತುಂಬಾ ಯೂಸ್ ಮಾಡಿದ್ನಪ್ಪ ಇದನ್ನ. ಕೋವಿಡ್ ಟೈಮಲ್ಲಿ ಇದನ್ನು ಬರ್ದು ಐ ಜಸ್ಟ್ ಬ್ರಾಡ್ಕಾಸ್ಟೆಡ್ ಇಟ್ ವಿದೌಟ್ ನೇಮ್ಸ್. ತುಂಬಾ ಜನ ಅವರು ಕೋವಿಡ್ ಟೆಸ್ಟ್ ಗಳನ್ನು ಮಾಡಿಸ್ಕೊಳಕ್ ಹೋಗ್ತಿದ್ರಾ,
ಅಂಡ್ ನನಗ್ ಪರಿಚಯ ಇರೋರು ಎಲ್ಲರಿಗೂ ನೆಗೆಟಿವ್ ಬಂತು, ಎವ್ರಿ ಸಿಂಗಲ್ ಪರ್ಸನ್. ಅಂಡ್ ಆಲ್ಸೋ ಪಾಸಿಟಿವ್ ಬಂದವ್ರಿಗೆ ಇದು ಆಲ್ ಎಸಿಂಪ್ಟಮ್ಯಾಟಿಕ್, ಏನೇನೂ ಇಲ್ಲ, ಆರಾಮಾಗಿ ಕ್ವಾರಂಟೈನ್ ಅಂತ ಮಜಾ ಮಾಡ್ಕೊಂಡು ಮನೇಲಿ ಇದ್ರು ವಿನಃ ಇಟ್ ಡಿಂಟ್ ರಿಯಲಿ ರೀಚ್ ಟು ದ ಲೆವೆಲ್. ನಾವು ನೋಡಿದೀವಲ್ಲ ಎಷ್ಟು ಪರಿಣಾಮ ಬೀರ್ತು. ಕೋವಿಡ್ ವಾಸ್ ಹಾರ್ಟ್ ಬ್ರೇಕಿಂಗ್, ಇಟ್ ವಾಸ್. ಸೊ ಶಾಂತಿ ಅಡ್ಜಸ್ಟ್ ಬ್ರಿಂಗ್ ಗುಡ್ ನ್ಯೂಸ್ ಸಂಹೌ, ಯಾವ್ದಾದ್ರೂ ಒಂದು ವಿಷಯದಲ್ಲಿ ಒಳ್ಳೆ ಸುದ್ದಿಯನ್ನು ತಂದು ಕೊಡುತ್ತೆ. ಇಟ್ ವಿಲ್ ಗಿವ್ ಯು ದಿ ಆನ್ಸರ್ ಯು ಆರ್ ಲುಕಿಂಗ್ ಫಾರ್, ಅಂದ್ರೆ ಇಟ್ ವಿಲ್ ಟರ್ನ್ ಇಟ್ ಇನ್ ಯೋರ್ ಫೇವರ್. ದಟ್ ಇಸ್ ದ ಬ್ಯೂಟಿ. ಓಕೆ, ಈಗ ಯಾರಾದ್ರೂ ಕೆಲಸ ಹುಡುಕ್ತಾ ಇದ್ರೆ ಅಥವಾ ಹೊಸ ಕೆಲಸ ಬೇಕು ಅಂತ ಪ್ರಯತ್ನ ಪಡ್ತಿದ್ರೆ ಅವರಿಗೆ ಈ ಕೆಲಸ ಅಂತ ಬಂದಾಗ ಇದಕ್ಕೆ ನಾವು ಸ್ಪೆಸಿಫಿಕ್ ಸ್ವಿಚಸ್ ಅನ್ನು ಕೊಡ್ತೀವಿ. ಯಾಕಂದ್ರೆ ಕೆಲಸ ಬೇಕು ಅನ್ನೋದು ಇಸ್ ವೆರಿ ರ್ಯಾಂಡಮ್ ಥಾಟ್. ಅದೇ ಕೆಲವೊಬ್ರು ಈ ತರ ಒಂದು ಅಮೆರಿಕದಲ್ಲಿ ಕೆಲಸ ಮಾಡಬೇಕು ಎಂಬ ಆಸೆ ಇಟ್ಕೊಂಡಿರ್ತಾರೆ, ಕೆಲವೊಬ್ರು ಇರೋ ಕೆಲಸದಲ್ಲೇ ಪ್ರಮೋಷನ್ ಪಡ್ಕೋಬೇಕು ಎಂಬ ಆಸೆ ಇಟ್ಕೊಂಡಿರ್ತಾರೆ, ಕೆಲವೊಬ್ರು ನಾನು ಬೇರೆ ಕೆಲಸನೇ ಶಿಫ್ಟ್ ಮಾಡ್ಬಿಡ್ಬೇಕು ಅಥವಾ ಕೆಲಸ ಆಪರ್ಚುನಿಟೀಸೇ ಇಲ್ಲ ಅಂತ ಆಸೆ ಇಟ್ಕೊಂಡಿರ್ತಾರೆ. ಸೊ ಲಿಟ್ರಲಿ ಜಾಬ್ಸ್ ಅಂತ ಬಂದಾಗ ನಾವು ಜನರಿಕ್ ಆಗಿ ಯಾವತ್ತೂ ಯಾವ ಸ್ವಿಚ್ ಕೊಡಲ್ಲ, ಬಿಕಾಸ್ ಇಟ್ ಇಸ್ ಕ್ಯೂರೇಟೆಡ್ ಸ್ಪೆಸಿಫಿಕ್ ನೀಡ್ ಪ್ರಕಾರ. ಇವಾಗ ನಾನು ಸುಮ್ಮನೆ ಒಂದು ಜಾಬ್ ಸ್ವಿಚ್ ಕೊಟ್ಬಿಟ್ರೆ ಎವ್ರಿಬಡಿ ಸ್ಟಾರ್ಟ್ಸ್ ಚಾಂಟಿಂಗ್ ಇಟ್, ದೇ ವಿಲ್ ಸ್ಟಿಲ್ ನಾಟ್ ಸಿ ದ ರಿಸಲ್ಟ್. ಅಟ್ ದ ಮೋಸ್ಟ್ ಏನಾಗುತ್ತೆ ಗೊತ್ತಾ, ಯು ವಿಲ್ ಬಿ ಮೋರ್ ಫೋಕಸ್ಡ್ ವಿತ್ ಫೈಂಡಿಂಗ್ ಅ ಜಾಬ್ ಅಷ್ಟೇ, ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಗಿವ್ ದ ರಿಸಲ್ಟ್. ಸೊ ಸ್ವಿಚ್ ವರ್ಡ್ಸ್ ಫೇಲ್ ಆಗುವ ಚಾನ್ಸ್ ಇದೆಯಾ ಶ್ರುತಿ ಅಂದ್ರೆ ನೋ, ದೇ ಕ್ಯಾನ್ ನೆವರ್ ಫೇಲ್. ಐ ನೋ ಇದನ್ನ ಹೇಳಿದಾಗ ಜನ ಅನ್ಕೊಳ್ತಾರೆ ಹೆಂಗ್ ಮೇಡಮ್ ಸಾಧ್ಯ, ಇಂಪಾಸಿಬಲ್, ಫೇಲ್ ಯಾಕಾಗಲ್ಲ? ಆಗಲ್ಲ. ದಟ್ ಈಸ್ ದಿ ಬ್ಯೂಟಿ ಆಫ್ ಅ ಸ್ವಿಚ್. ಸ್ವಿಚ್ ಫೇಲ್ ಆಗದೇ ಇಲ್ಲ. ನೀವು ಅನ್ಕೊಳ್ತಿರುವ ರಿಸಲ್ಟ್ ನಿಮಗೆ ಸಿಗುವ ರಿಸಲ್ಟ್ ಅಲ್ಲಿ ವ್ಯತ್ಯಾಸ ಇರಬಹುದಾಗಿದೆ. ದಿಸ್ ಹ್ಯಾಪನ್ ಟು ಒನ್ ಗರ್ಲ್. ನಮಗೆ ಬಂದ ಮೆಸೇಜಸ್ ಅಲ್ಲಿ ಸೇಮ್ ಥಿಂಗ್, XYZ ಕಂಪನಿಯಲ್ಲಿ ಅವ್ರಿಗೆ ಪ್ರಮೋಷನ್ ಸಿಗ್ತಾ ಇರ್ಲಿಲ್ಲ. ಸೊ ಇನ್ನೊಂದು ಕಂಪನಿ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರು. ಶಿ ಆಸ್ಕ್ಡ್ ಮೀ, ಶ್ರುತಿ, ಶಾಲ್ ಐ ಕ್ವಿಟ್ ಅಂಡ್ ದೆನ್ ಅಟೆಂಡ್? ಐ ಸಿಡ್ ನೋ, ಡೂ ನಾಟ್ ಕ್ವಿಟ್, ಸ್ಟೇ ಇನ್ ದಿಸ್ ಜಾಬ್, ಅಟೆಂಡ್ ಮಾಡಾದ್ಮೇಲೆ ಇಂಟರ್ವ್ಯೂ, ಬಿ ಆನೆಸ್ಟ್ ವಿತ್ ದೆಮ್, ಟೆಲ್ ದಮ್ ದಟ್ ಐ ಆಮ್ ಈ ತರ. ನಿಮ್ ಕಂಪನಿಯಲ್ಲೂ ಬಿ ಆನೆಸ್ಟ್, ಸೇ ಐ ಆಮ್ ಲುಕಿಂಗ್ ಔಟ್ ಫಾರ್ ಆಪರ್ಚುನಿಟೀಸ್ ಬಿಕಾಸ್ ಐ ಹ್ಯಾವ್ ನೋ ಗ್ರೋತ್. ಲೈಸ್ ಆರ್ ವೆರಿ ಡೇಂಜರಸ್. ಅದಕ್ಕೆ ಸೊ ಶಿ ವೆಂಟ್ ಟು ದಟ್ ಅದರ್ ಜಾಬ್ ಇಂಟರ್ವ್ಯೂ. ಅವರು ಇಲ್ಲ ನೀವು ಜಾಯ್ನ್ ಆಗ್ಬೇಕು, ನಮ್ಗೆ ವಿ ನೀಡ್ ಟು ಜಾಯ್ನ್ ಅ ವೀಕ್ಸ್ ಟೈಮ್. ನೀವು ಪೇಪರ್ಸೇ ಹಾಕಿಲ್ಲ ಅಂದ್ಮೇಲೆ ಹೌ ಇಸ್ ಇಟ್ ಗೋಯಿಂಗ್ ಟು ಹ್ಯಾಪನ್? ಪೇಪರ್ ಹಾಕಿದ್ರೆ ಏನು ಒಂದ್ ವಾರದಲ್ಲಿ ಬಿಟ್ಕೊಡಲ್ಲ ಕಂಪನಿಗಳು, ಅದು ಬೇರೆ ವಿಷಯ. ಆಗಲ್ಲ, ಐ ಆಮ್ ಸಾರಿ, ವಿ ಕ್ಯಾನಾಟ್ ಗಿವ್ ಯು ದಿ ಆಪರ್ಚುನಿಟಿ ಅಂತ ಹೇಳಿ ಬಿಟ್ಬಿಟ್ರು. ಶಿ ವಾಸ್ ವೆರಿ ಅಪ್ಸೆಟ್ ವಿತ್ ಮೀ, ಬೇಜಾರಾಗಿ. ನೋಡಿ, ನೀವು ಹೇಳಿದ ಸ್ವಿಚ್ ನ ಚಾಂಟ್ ಮಾಡಿದೆ, ನನಗೆ ಇಂಟರ್ವ್ಯೂ ಕಾಲ್ ತನಕ ಬಂತು, ಆದ್ರೆ ವರ್ಕ್ ಆಗ್ಲಿಲ್ಲ, ಏನು ಅಂತಲ್ಲ. ಇರ್ತಾರೆ ಕೆಲವೊಬ್ರು ತುಂಬಾ ಬೇಜಾರ್ ಮಾಡ್ಕೊಂಡು ಮೆಸೇಜಸ್ ಕಳಿಸ್ತಾರೆ. ಕೆಲವೊಮ್ಮೆ ನಾವು ಸ್ಪಂದಿಸ್ತೀವಿ, ಕೆಲವೊಮ್ಮೆ ವಿ ಜಸ್ಟ್ ಲೀವ್ ಇಟ್, ಸೇಯಿಂಗ್ ದಟ್ ವಿ ನೋ ಅವ್ರ ದುಃಖ ಅರ್ಥ ಆಗತ್ತೆ. ವೆನ್ ಯು ಆರ್ ರಿಯಲಿ ಡೆಸ್ಪರೇಟ್ ಯು ಕಾಂಟ್ ಹೆಲ್ಪ್ ಇಟ್ ಅಂತ. ಅದಾದ್ಮೇಲೆ ಒಂದೇ ವಾರ ಕಂಪನಿ ಮುಚ್ಚೋಯ್ತು, 1 ವೀಕ್ ಅಷ್ಟೇ. ಅವ್ರು ಏನ್ ಲೈಸೆನ್ಸ್ ತಗೋಬೇಕಾಗಿತ್ತೋ ಆ ಲೈಸೆನ್ಸೇ ತಗೊಂಡಿರ್ಲಿಲ್ಲ. ದೇ ವರ್ ನಾಟ್ ಆಥರೈಸ್ ಟು ರನ್ ದಟ್ ಕಂಪನಿ ಇನ್ ದ ಫಸ್ಟ್ ಪ್ಲೇಸ್. ಅಂಡ್ ಈ ಹುಡುಗಿ, ಬಿಕಾಸ್ ಶಿ ಹಡ್ ಬೀನ್ ವೆರಿ ಟ್ರಾನ್ಸ್ಪರೆಂಟ್ ಇನ್ ಹರ್ ಕಂಪನಿ, ಸೇಯಿಂಗ್ ದಟ್ ಇಲ್ಲ ಐ ಆಮ್ ಲುಕಿಂಗ್ ಔಟ್ ಬಿಕಾಸ್ ಯು ಆರ್ ನಾಟ್ ಗಿವಿಂಗ್ ಮಿ ಅ ಪ್ರಮೋಷನ್ ಅಂತ ಅವರೇ ಪ್ರಮೋಷನ್ ಕೊಟ್ರು, ಸಂಬಳನೂ ಜಾಸ್ತಿ ಮಾಡಿದ್ರು. ಶಿ ಹ್ಯಾಡ್ ಹರ್ ಓಲ್ಡ್ ಜಾಬ್ ಅಂಡ್ ದೆನ್ ಶಿ ರೋಡ್ ಬ್ಯಾಕ್ ಟು ಮಿ ಆಲ್ಸೋ, ಥ್ಯಾಂಕ್ ಯು ಸೋ ಮಚ್, ಸ್ವಿಚ್ ವರ್ಡ್ ವರ್ಕ್. ದಟ್ ಈಸ್ ಹೌ ಇಟ್ ವರ್ಕ್ಸ್. ಅದನ್ನೇ ಹೇಳಿದ್ದು, ಒಂದೊಂದ್ಸತಿ ನಾವು ಅನ್ಕೊಳ್ಳುವ ಇಮಿಡಿಯೇಟ್ ಸೊಲ್ಯೂಷನ್ ಸಿಗದೆ ಹೋದ್ರು ಅದು ವರ್ಕ್ ಆಗತ್ತೆ. ಈ ಸಂದರ್ಭಗಳಲ್ಲಿ ಯಾರು ಕೆಲಸ ಹುಡುಕ್ತಾ ಇದ್ರು, ದಯವಿಟ್ಟು ಅಂಬಿಕಾ ಮಂತ್ರನ ಚಾಂಟ್ ಮಾಡಿ. ನಾನು ಮೊದಲು ಕೂಡ ಹೇಳಿದೀನಿ, 1000 ಸತಿ ಹೇಳಿದೀನಿ, ಅಂಬಿಕಾ ಮಂತ್ರ ಎಷ್ಟು ಪವರ್ಫುಲ್ ಅಂದ್ರೆ ಇಟ್ ವಿಲ್ ಓಪನ್ ಅಪ್ ಆಪರ್ಚುನಿಟೀಸ್. ಅಂಬಿಕಾ ಮಂತ್ರ ಇನ್ಫ್ಯಾಕ್ಟ್ ಇಂಟರ್ವ್ಯೂಗೆ ಹೋಗ್ತಿರೋರಂತೂ ಚಾಂಟ್ ಮಾಡ್ಲೇಬೇಕು, ಪರೀಕ್ಷೆ ಬರೀತಿರೋರಂತೂ ಚಾಂಟ್ ಮಾಡ್ಲೇಬೇಕು. ಅಂಬಿಕಾ ಯಾರು ಅಂತ ಕೇಳಿದ್ರೆ, ಶಿ ಹ್ಯಾಸ್ ನೋ ಒರಿಜಿನ್. ನೀವು ಗೂಗಲ್ ಮಾಡಿ ನೋಡ್ಬಿಡಿ ತಾಯಿ ಅಂಬಿಕಾ ಬಗ್ಗೆ, ಎಲ್ಲಿಂದ ತಾಯಿ ಅಂಬಿಕಾ ಸೃಷ್ಟಿ ಆದ್ಲು ಅಂತ ಹೇಳೋದಕ್ಕೆ ಆಗಲ್ಲ. ದರ್ ಇಸ್ ನೋ ಉದ್ಭವ ಮೂರ್ತಿ ತರ, ಶಿ ಜಸ್ಟ್ ಹ್ಯಾಪನ್ ಟು ಬಿ. ಸೊ ಅಂಬಿಕಾ ಮಂತ್ರ ಅಷ್ಟು ಪವರ್ಫುಲ್. ನೀವು ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ಳುವ ಸಮಯದಲ್ಲಿ ಸಡನ್ ಆಗಿ ಒಂದು ರೇ ಆಫ್ ಹೋಪ್ ಶುರು ಆಗೋಗುತ್ತೆ. ದಟ್ ಇಸ್ ದ ಬ್ಯೂಟಿ. ಆ ಕಂಪನಿಯಲ್ಲಿ ಕೆಲಸನೇ ಖಾಲಿ ಇರಲ್ಲ, ಸಡನ್ ಆಗಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ಬಿಡುತ್ತೆ ನಿಮ್ಗೆ ಆ ಕೆಲಸ ಕೊಡೋದಿಕ್ಕೆ. ಆ ತರ ಅಂಬಿಕಾ ಮಂತ್ರ. ಅಂಬಿಕಾ ಅನಾದಿ ನಿಧಾನ ಅಶ್ವರೂಢ ಅಪರಾಜಿತ, ಅಷ್ಟೇ. ಅಂಬಿಕಾ ಅನಾದಿ ನಿಧಾನ ಅಶ್ವರೂಢ ಅಪರಾಜಿತ, ಅಂಬಿಕಾ ಅನಾದಿ ನಿಧಾನ ಅಶ್ವರೂಢ ಅಪರಾಜಿತ ಅಂತ ಅಭ್ಯಾಸ ಮಾಡ್ಕೊಂಡು ದಿನಾಗ್ಲೂ ಖುಷಿಯಿಂದ, ಮಜಕ್ಕೋಸ್ಕರ ಹೇಳ್ತಾ ಇದೀನಿ, ಅಂಬಿಕಾ ಮಂತ್ರ ಚಾಂಟ್ ಮಾಡಿ. ಏನೋ ಅಜೆಂಡಾ ಇಲ್ಲದೆ ಚಾಂಟ್ ಮಾಡಿ. ಕೆಲಸ ಹುಡುಕ್ತಿದ್ರು ಸರಿ, ಹುಡುಕ್ದೇ ಇದ್ರು ಸರಿ, ಯಾವ ತರ ಅವಕಾಶಗಳು ಬರುತ್ತೆ ನೋಡಿ. ಅವಾಗ ಯಾವ ಕೆಲಸ ತಗೊಳ್ಳಿ ಗುರು ಅಂತ ತಲೆ ಕೆಡ್ಸ್ಕೋಬೇಕಾಗತ್ತೆ. ನಾಟ್ ಅಬೌಟ್ ಯಾವ ಕೆಲಸ ಸಿಗ್ಲಿ ಅಂತಲ್ಲ, ಅಯ್ಯೋ ಯಾವ ತಗೊಳ್ಳಿ ಅಂತ. ಅಷ್ಟು ಪವರ್ಫುಲ್ ಅಂಬಿಕಾ ಮಂತ್ರ. ಓಕೆ, ಇನ್ನು ಆಂಗ್ಸೈಟಿ, ಸ್ಟ್ರೆಸ್, ಡಿಪ್ರೆಷನ್ ಇದಕ್ಕೆ ಯೂಶಲಿ ರೆಸ್ಕ್ಯೂ ರೆಮಿಡಿ ಅಂತ ಬಂದಿದೆ. ಸೇಮ್ ಬ್ಯಾಚ್ ಫ್ಲವರ್ ರೆಮಿಡೀಸ್ ಇದು.
ರೆಸ್ಕ್ಯೂ ಹೆಸರೇ ರೆಸ್ಕ್ಯೂ ರೆಮಿಡಿ. RESCUE ಇದನ್ನು ವೆನ್ ದೇ ಗಿವ್ ಇಟ್ ಇನ್ ದ ಫಾರ್ಮ್ ಆಫ್ ಡ್ರಾಪ್ಸ್, ನೀವು ಫ್ಲವರ್ ರೆಮಿಡೀಸ್ ಅಂತ ಹೇಳಿದ್ರಿ ಗೊತ್ತಾ, ನಿಮ್ ಡಾಗ್ಗೆ ಕೊಟ್ಟಿದ್ದು ಮೋಸ್ಟ್ಲಿ ಅವ್ರು ರೆಸ್ಕ್ಯೂ ರೆಮಿಡಿ ಕೊಟ್ಟಿರ್ತಾರೆ. ರೆಸ್ಕ್ಯೂ ರೆಮಿಡಿ ಅಷ್ಟು ಬ್ಯೂಟಿಫುಲ್ ಆಗಿ ಕೆಲಸ ಮಾಡುತ್ತೆ. ರೆಸ್ಕ್ಯೂ ರೆಮಿಡಿ ಈ ತರ ಆಂಗ್ಸೈಟಿ, ಗೊತ್ತಾಗ್ತಲ್ಲ, ಒಂದು ಏನೋ ಒಂದು ವಿಚಿತ್ರವಾದ ಭಾವನೆ, ತುಂಬಾ ಒತ್ತಡ, ತುಂಬಾ ಸ್ಟ್ರೆಸ್ಸು, ತಲೆ ಕೆಡುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಓವರ್ ರಿಯಾಕ್ಟ್ ಮಾಡೋದು ಅಂತದೆಲ್ಲ ಆದಾಗ ಜಸ್ಟ್ ಚಾಂಟಿಂಗ್ ರೆಸ್ಕ್ಯೂ ರೆಮಿಡಿ ತುಂಬಾ ಬ್ಯೂಟಿಫುಲ್ ಆಗಿ ಇಟ್ ವಿಲ್ ಬ್ರಿಂಗ್ ಯು ಡೌನ್ ಆರಾಮಾಗಿ. ಓಕೆ, ಆ ರೆಮಿಡಿ ಯಾವುದು? ಅದೇ ಹೆಸರೇ ರೆಸ್ಕ್ಯೂ ರೆಮಿಡಿ. ರೆಸ್ಕ್ಯೂ ರೆಮಿಡಿ, ಬರೀ ರೆಸ್ಕ್ಯೂ ಜಸ್ಟ್ ರೆಮಿಡಿ. ರೆಸ್ಕ್ಯೂ ರೆಮಿಡಿನೇ, ಅದೇ Rescue ಹೆಸರೇ ರೆಸ್ಕ್ಯೂ ರೆಮಿಡಿ. ರೆಸ್ಕ್ಯೂ ರೆಮಿಡಿ. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬ್ಯಾಚ್ ಫ್ಲವರ್ ರೆಮಿಡೀಸ್, ಓಕೆನಾ? ಆದರೆ ಆ ಕಾಂಬಿನೇಷನ್ ಹೇಳುವ ಅವಶ್ಯಕತೆನೂ ಇಲ್ಲ. ಸಿ, ಈ ರೀತಿಯಲ್ಲಿ ಸ್ವಲ್ಪ ಐ ಆಮ್ ಚೇಂಜಿಂಗ್ ದ ಟಾಪಿಕ್ ಇಲ್ಲಿ. ಈ ರೀತಿಯಲ್ಲಿ ಸುಮಾರು ಜನರು ಕೇಳ್ತಾರೆ, ಮೇಡಮ್ ನಾನು ಡೈಮಂಡ್ ಹಾಕೋಬೋದಾ, ನಾನು ಎಮರಲ್ಡ್ ಹಾಕೋಬೋದಾ, ನನ್ನ ಬರ್ತ್ ಸ್ಟೋನ್ ಇಸ್ ಎಮರಲ್ಡ್, ಅಂದ್ರೆ ಮೇಲ್ ಬಾರ್ನ್ ಆಗಿದ್ರೆ ಎಮರಲ್ಡ್ ಅಂತ ಅನ್ಕೊಂಡ್ಬಿಟ್ಟಿರ್ದ. ಇಟ್ ಡಸಂಟ್ ರಿಯಲಿ ವರ್ಕ್ ಲೈಕ್ ದಟ್. ಇಟ್ ಹ್ಯಾಸ್ ಟು ವರ್ಕ್ ವಿತ್ ಯು. ಕೆಲವೊಂದು ಸ್ಟೋನ್ಸ್ ವರ್ಕ್ ಆಗಲ್ಲ. ಸೊ ಈ ಒಂದು ಸ್ಟೋನ್ಗಳ ಹೆಸರನ್ನು ನಾವು ಸುಮಾರು ಸತಿ ಸ್ವಿಚಸ್ ತರ ಯೂಸ್ ಮಾಡ್ತೀವಿ. ಸೊ ಈಗ ಡೈಮಂಡ್ ಹಾಕೊಳ್ಳೇಬೇಕು ಅಂತ ಅಲ್ಲ, ನೀವೊಂದು ಪೇಪರ್ ಅಲ್ಲಿ ಡೈಮಂಡ್ ಅಂತ ಬರ್ದು ನಿಮ್ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡ್ತಾ ಇರಿ. 24 ಗಂಟೆಗಳಲ್ಲಿ ಏನೇನೋ ಬದಲಾವಣೆಗಳು ಆಗುತ್ತೆ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ವೆದರ್ ಡೈಮಂಡ್ ಇಸ್ ವರ್ಕಿಂಗ್ ಫಾರ್ ಯು ಆರ್ ನಾಟ್ ವರ್ಕಿಂಗ್ ಫಾರ್ ಯು ಅಂತ. ಇಫ್ ಇಟ್ ಇಸ್ ನಾಟ್ ವರ್ಕಿಂಗ್ ಫಾರ್ ಯು, ಡೂ ನಾಟ್ ವೇರ್ ಇಟ್. ದಟ್ ಇಸ್ ಹೌ ಯು ಟೆಸ್ಟ್ ಜೆಮ್ಸ್, ನಾಟ್ ಬೈ ಬೈಯಿಂಗ್ ಅ ರಿಯಲ್ ಜೆಮ್ ಅಂಡ್ ವೇರಿಂಗ್ ಇಟ್. ಜಸ್ಟ್ ಬೈ ರೈಟಿಂಗ್ ದ ನೇಮ್ ಆಫ್ ದ ಜೆಮ್, ಆವಾಗ್ಲೂ ನಿಮಗೆ ಅದ್ರ ಒಂದು ಶಕ್ತಿ ಗೊತ್ತಾಗುತ್ತೆ, ಅದು ವರ್ಕ್ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನನಗೆ ಯಾರೋ ಒಂದು ಯಾವ್ದಾರ ಒಂದು ನೇಮ್ ಒಂದು ಪ್ಲಾನೆಟ್, ಎನಿ ಪ್ಲಾನೆಟ್, ಶನಿ, ಸ್ಯಾಟರ್ನ್ಗೆ ಬ್ಲೂ ಕಲರ್ ಸ್ಟೋನ್ ಹಾಕೊಳ್ಳಿ, ಬ್ಲೂ ಸಫೈರ್ ಹಾಕೊಳ್ಳಿ ಅಂತ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ. ನಾನು ಅಂಗಡಿಗೆ ಹೋಗಿ ಅದು ಎಷ್ಟೋ ಸಾವಿರ ತಗೊಳಕ್ಕಿಂತ ಮುಂಚೆ ಒಂದು ಪೇಪರ್ ಒಳಗೆ ಬ್ಲೂ ಸಫೈರ್ ಅಂತ ಬರೆದು ಆ ಪೇಪರ್ನ ನನ್ನ ವ್ಯಾಲೆಟ್ ಅಲ್ಲಿ ಇಟ್ಕೊಂಡು ನಾನೊಂದು 3 ದಿನ ಸುತ್ತಿದ್ರೆ ಸಾಕು, ನನಗೆ 3 ದಿನನೂ ಅಲ್ಲ, 12 ರಿಂದ 24 ಗಂಟೆಗಳಲ್ಲಿ ನಿಮ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ. ವಾವ್. ಬ್ಲೂ ಸಫೈರ್ ವರ್ಕ್ ಆಗುತ್ತೋ ಇಲ್ವೋ ಅಂತ. ಬ್ಲೂ ಸಫೈರ್ ಎಲ್ರಿಗೂ ವರ್ಕ್ ಆಗಲ್ಲ. ಯು ಶುಡ್ ನೆವರ್ ಎವರ್ ಜಸ್ಟ್ ಗೋ ಪಿಕ್ ಅಪ್ ಅ ಬ್ಲೂ ಸಫೈರ್ ಅಂಡ್ ವೇರ್ ಇಟ್. ಬಟ್ ಸೊಲ್ಯೂಷನ್ಸ್ ಅಂತ ಬಂದಾಗ, ಈ ತರ ಜೆಮ್ ರೆಮಿಡಿ ಸೊಲ್ಯೂಷನ್ಸ್ ಅಂತ ಬಂದಾಗ ಬ್ಲೂ ಸಫೈರ್ ನ ಬರ್ತ್ ಇಟ್ಕೊಂಡು ನೋಡಿ. ಈಗ ಜೂಪಿಟರ್ ಅಂದ್ರೆ ಗುರು. ಗುರುಗೆ ಯೆಲ್ಲೋ ಸಫೈರ್ ವಿಲ್ ಬ್ರಿಂಗ್ ಇನ್ ಮನಿ ಅಗೇನ್. ನೀವು ಸುಮ್ನೆ ಒಂದು ಪೇಪರ್ ಅಲ್ಲಿ ಯೆಲ್ಲೋ ಸಫೈರ್ ಅಂತ ಬರೆದು ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ನಿಮ್ ದುಡ್ಡು ಬಂದೇ ಬರುತ್ತೆ. ಯಾರಾದ್ರೂ ಜಿಪೇ ಮಾಡ್ತಾರಪ್ಪ. ಓ ನೈಸ್. ಯೆಲ್ಲೋ ಸಫೈರ್. ಓಕೆ, ಬರ್ಕೊಳ್ಳಿ ಎಲ್ಲಾರು. ಬರ್ಕೊಂಡ್ರಪ್ಪ, ಸ್ಪೆಲ್ಲಿಂಗ್ ಯೆಲ್ಲೋ ಸಫೈರ್. ಏನಾದ್ ಸ್ಕೂಲಲ್ಲೂ ಇಷ್ಟು ನಿಯತ್ತಾಗಿ ಬರ್ದಿಲ್ಲ ಅಲ್ವಾ? ನಾನು ಅಷ್ಟೇ. ನಮ್ ಟೀಚರ್ ಯಾವಾಗ್ಲೂ ಕೇಳ್ತಿದ್ಲು, ಏನಮ್ಮ ಮಾಡ್ತೇನೆ ನೀನ್ ದೊಡ್ಡೋಳಾದ್ಮೇಲೆ, ಬರೀ ಮಾತು 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 ಮಾತು, ನಿಂಗೆ ಯಾರು ಕೆಲಸ ಕೊಡ್ತಾರೆ ಅಂತ. ಸದ್ಯ ಮಾತಲ್ಲೇ ಕೆಲಸ ಸಿಕ್ಕಿದಾಗ ಬಚಾವದೆ, ನಾನು ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ಮತ್ತೆ ವೀನಸ್